ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವತ್ತು ಅಣ್ಣವರ ಹುಟ್ಟುಹಬ್ಬ, ಅಭಿಮಾನಿಯಾಗಿ ಬಂದಿದ್ದೀರಾ ಇಲ್ಲಿ. ಯಾವ ಸಿನಿಮಾ ನೋಡಿ ನೀವು ಅಭಿಮಾನಿ ಆದವರು ಸರ್? ನಾನು ಬಂಗಾರದ ಮನುಷ್ಯ, ಆಹಾ ಮೈಸೂರು ಮಲ್ಲಿ, ಅದನ್ನೆಲ್ಲ ಕೇಳಿ ನನಗೆ ಬಹಳ ಸಂತೋಷ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ಅಂತ? ಅಂತ ಮೇರು ನಟ ಸಿಗೋದು ಇಲ್ಲ, ಅದು ಹುಟ್ಟೋದಿಲ್ಲ. ಸುಮ್ಮನೆ ಬಾಯಿನಲ್ಲಿ ಹೇಳ್ತಾರೆ ನಮ್ಮ ರಾಜ್ಕುಮಾರ್ ಇನ್ನೂ ಹುಟ್ಟಬೇಕು, ಎಲ್ಲೂ ಹುಡ್ತಾರೆ. ಅವೆಲ್ಲ ಬರೀ ಕನಸಿನ ಮಾತು, ಇನ್ನು ಬರಲ್ಲ. ಆ ಮಹಾತ್ಮನಂತ, ಆ ಮಹಾನುಭಾವನಂತನೂ ಬರೋದು ಇಲ್ಲ, ಅದಾಗೋದು ಇಲ್ಲ. ನಾವು ಮನಸ್ಸಿನಲ್ಲಿ ನೆನೆಸ್ಕೋಬೇಕು. ನಾನು 1958ರಲ್ಲಿ ರಾಜ್ಕುಮಾರ್ ನೋಡಿದೆ. ಎಷ್ಟು ಇಸ್ವಿಲಿ? 1958ರಲ್ಲಿ. ನಾನು ಕೇಳಿದ್ರು ಹೋದ್ ಸಾರಿ ರೆಕಾರ್ಡ್ ಮಾಡುವಾಗ 58ರಲ್ಲಿ. ಹೆಂಗೆ ನಿಮ್ಗೆ ಅವಾಗ ಹೆಂಗೆ ವಯಸ್ಸು ಅಂದರು. ನಾನು ಅವಾಗ 13-14 ವರ್ಷದ ಹುಡುಗ. ಅವರು ಪುಟ್ಟನಪಾಳ್ಯ, ತುಮಕೂರು ಜಿಲ್ಲೆ, ಅಲ್ಲಿಗೆ ಇದನ್ನ ನಾಟಕ ಮಾಡಕ್ಕೆ ಬಂದಿದ್ರು ಬೇಡ ಕಣ್ಣಪ್ಪ. ಇವರು ಅವರ ಧರ್ಮಪತ್ನಿ ಮಾಡಿದ್ರಲ್ಲ ಪಾತ್ರ, ಚಂದ್ರಮತಿ, ಆಮೇಲೆ ಹರಿಶ್ಚಂದ್ರ, ಇದೆಲ್ಲ ಅವ್ರು ಬಂದಾಗ ಅವಾಗ ನಾನು ಅವ್ರು ಖಂಡಿತವಾಗಿ ಕೈ ಹಿಡ್ಕೊಂಡು ಇದು ಮಾಡು. ಆ ಥರ ಸುರದ್ರೂಪಿ ಸಿಗೋದು ಇಲ್ಲ, ಅದಾಗಲ್ಲ ಬಿಡಿ. ಅದನ್ನು ನಾನು ಹೇಳ್ತೀನಿ. ಇವತ್ತು ಅಣ್ಣವ್ರು ಇದ್ದಿದ್ರೆ ಇವಾಗಿನ ಜನರೇಷನ್ ಅಲ್ಲಿ ನಾವು ಇಷ್ಟ ನೋಡ್ತಿರ್ಲಿಲ್ಲ, ನನಗೆ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಥರ ನಟ ಇನ್ನು ಹುಟ್ಟೋದು ಇಲ್ಲ, ಅದಾಗೋದು ಇಲ್ಲ. ಗೊತ್ತಾಯ್ತೆ? ಅಯ್ಯೋ ಏನು ಪಾರ್ಥ, ಹೆಂಗ ನಿನ್ನ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಿಲ್ಲ. ಈಗ ಆ ಶಕ್ತಿ ನಿನಗಿಲ್ಲ. ಪರಮ ಪತಿರ್ವತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಎಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಡಿ ಊರು ಪರಮೇಶ್ವರನ ಕೊಟ್ಟು ನಿನ್ನ ಪಾಶುಪತಾಸ್ತ್ರ, ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ. ಅಥವಾ ಶಿವನನ್ನು ಗೆದ್ದೇ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ. ಅವರಿವರನ್ನು ಕೊಂದೇ ಅಹಂಕಾರದಿಂದ ಕೊಪ್ಪಿದ ಮೂರ್ಖ ಸ್ವರಲೋಕಕ್ಕೆ ಸೋಪಾನ ಕಟ್ಟಿ ಮತ್ತೆ ಹಿಂದ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರದೋ ಆದಿಸಿದ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರಲು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯಪ ತಂದಿದ್ದ ಆಯದು ನನ್ನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ಅಕ್ಷೀಣ ಬಲನು ಹೊರನೊಡನೆ ಹೋರಾಡಿ ಪಾಶುಪತವಂ ಪಡೆದವನು. ಆಗ್ರಹೊಳೆದುರಾಗೋ ಅರಿಗಳಂ ನಿಗ್ರಹಿಸೋ ವ್ಯಾಘ್ರನಿವನು ಉಗ್ರ ಪ್ರತಾಪಿ. ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತೋ ಈ ನಿನ್ನ ಶೌರ್ಯ. ನೂಪುರಂಗಳ ಕಂಠಿ ನಟಿಸಿದ ಕಥೆಯೆಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡು ಗಲಿಗಳ ಗೆಲ್ಲೋ ಗುಂಡುಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗಲೋ ಸಿಕಂಡಿ. ಪಡಪಡಾಸಿ ಕಂಡಿಯನ್ ಅಡಿಗಡಿಗೆ ನುಡಿಯಬೇಡಲು ಮೂಡ. ಭಂಡರದ ಗುಂಡಿಗೆಯ ಖಂಡಿಸುದ ರಣಚಂಡಿ ಗೌತಣವೀವ ಈ ಗಾಂಡೀವಿ. ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲದೊಳ್ಳ ಕಂಡ ಕೀರ್ತಿ ಪ್ರಚಂಡ. ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ. ಊರು ಬಾಣಗಳ ಮಾಡುವೆ ಮಾನಭಂಗ.
ಕದನದೊಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಹಬ್ಬರಿಸಿ ಬಬ್ಬಿರಿದರಿಲ್ಲ, ಯಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ರುವಾಹನ. ಮುಚ್ಚವಾಗಿ ಜಾರಣಿಯ ಮಗನೇ, ಏ ಪಾರ್ಥ, ನನ್ನ ತಾಯಿ ಜಾನಣಿಯೋ ಪತಿರ್ವತಿಯೋ ಎಂಬ ನಿರ್ಧಾರಕ್ಕೋಸ್ಕರವಾಗಿ ಯುದ್ಧ ಮುಗಿಯಿತು. ನಿನ್ನ ನಾನು ಮುಗಿಸೋದಕ್ಕೆ ನೀನು ಸಹಾಯಕ್ಕೆ ಯಾರಿದ್ದೀರಿ? ಶಿಖಂಡಿನ ತಂದು ಭೀಷ್ಮನ ಮುಂದೆ ನಿಲ್ಲಿಸಿ ಭೀಷ್ಮನನ್ನು ಕೊಲಿಸೋದಾಗೆ ನನ್ನ ಕೊಲಿಸೋದಕ್ಕೆ ಇಲ್ಲಿ ಯಾವ ಶಿಖಂಡಿಯೂ ಇಲ್ಲ. ಧರ್ಮರಾಯನ ಬಾಯಲ್ಲಿ ಹಬ್ಬದ್ದ ನುಡಿಸಿ ದ್ರೋಣಾಚಾರ್ಯನನ್ನು ಕೊಲಿಸೋದ ನನ್ನ ಕೊಲಿಸೋದಕ್ಕೆ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.